ನಿರ್ಧಾರ ಮಾಡಿದಾಗ ಸಿಎಂ ಬದಲಾವಣೆ ಆಗತ್ತೆ. ಯಾದಗಿರಿಯಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಹೈಕಮಾಂಡ್ ಯಾವಾಗ ನಿರ್ಧಾರ ಮಾಡುತ್ತೋ ಆವಾಗ ಸಿಎಂ ಬದಲಾವಣೆ ಆಗುತ್ತೆ. ಇಷ್ಟೇ ವರ್ಷ ಸಿಎಂ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಟೈಮು ಫಿಕ್ಸ್ ಇಲ್ಲ. ನಮ್ಮ ಪಕ್ಷದಲ್ಲಿ ಸಿಎಂ ಆಯ್ಕೆಗೆ ಒಂದು ಸಿಸ್ಟಮ್ ಇದೆ. ಎಐಸಿಸಿ ವೀಕ್ಷಕರು ಬರ್ತಾರೆ, ಶಾಸಕರ ಅಭಿಪ್ರಾಯ ಕೇಳ್ತಾರೆ. ಬಂಗಾರಪ್ಪ ಟೈಮ್ನಲ್ಲಿ ವೀಕ್ಷಕರು ಬಂದು ಶಾಸಕರ ಸಭೆ ಮಾಡಿದ್ರು. ಬಂಗಾರಪ್ಪ ಅವರನ್ನ ಬದಲಾಯಿಸಿ ಮೊಯ್ಲಿ ಸಿಎಂ ಮಾಡಿದ್ರು. ಈಗ ಅಂತಹ ಯಾವುದೇ ಸಂದರ್ಭ ಇಲ್ಲ ಅಂತ ಕೆಜೆ ಜಾರ್ಜ್ ಹೇಳ್ತಾ ಇದ್ದಾರೆ. ಮತ್ತಿಲ್ಲಿ ಶಾಸಕರ ಬಲದ ಬಗ್ಗೆ ಕೆಜೆ ಜಾರ್ಜ್ ನೆನಪು ಮಾಡ್ತಾ ಇದ್ದಾರೆ. ಪಕ್ಷ ಸಿಸ್ಟಮ್ ನಿಮ್ಗೆ ಗೊತ್ತಿದೆಯಲ್ಲ, ನೀವೆಲ್ಲ ಸೀನಿಯರ್ಗಳಿದ್ದೀರ, ಎಷ್ಟೋ ವರ್ಷ ಇದ್ದೀರಾ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರನ್ನ ಚೀಫ್ ಮಿನಿಸ್ಟರ್ ಮಾಡಬೇಕಾದ್ರೆ ಅದಕ್ಕೆ ವಿಧಾನಗಳಿದೆ. ಅಲ್ಲಿಂದ AICC ಅಬ್ಸರ್ವರ್ ಬರ್ತಾರೆ, MLAಗಳೆಲ್ಲ ಕೇಳಿದ ಮೇಲೆ ಒಬ್ಬರನ್ನ ಚೀಫ್ ಮಿನಿಸ್ಟರ್ ಮಾಡ್ತಾರೆ. ಅದಾದಮೇಲೆ ಏನಾಗ್ತದೆ, ಅವರೇ ಕಂಟಿನ್ಯೂ ಆಗ್ತಾರೆ. ಅವರಿಗೆ ಟೈಮ್ ಲಿಮಿಟು ದೊಡ್ಡ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ನೀವು ಇಷ್ಟು ವರ್ಷ ಯಾವಾಗ ಹೈಕಮಾಂಡ್ ಅವರು ಏನಾದರೂ ಒಂದಿದ್ದು, ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದರು, ಅದು ನಿಮಗೆ ಹಿಸ್ಟ್ರಿ ತಗೊಳ್ಳಿ. ಆ ಟೈಮಲ್ಲಿ ಅವರು ಅಬ್ಸರ್ವರ್ನ ಕಳಿಸ್ಬಿಟ್ಟು ಬೇರೆಯವ್ರನ್ನ ನಮ್ಮ ವೀರಪ್ಪ ಮೊಯ್ಲಿಯವ್ರನ್ನ ಮಾಡಿದರು. ಆ ಥರ ಕೆಲವು ಸಂದರ್ಭದಲ್ಲಿ ಆಗ್ತದೆ. ಅದನ್ನು ಚೀಫ್ ಮಿನಿಸ್ಟ್ರಿಗೆ ಇಲ್ಲ ಅಂದ್ಬಿಟ್ಟು ಹೇಳಿದವರು ಯಾರು? ಹೈಕಮಾಂಡ್ ಅವರನ್ನ ಹೇಳಿದಾರ? ಕಾಂಗ್ರೆಸ್ ಪಕ್ಷ ಸಿಸ್ಟಮ್ ನಿಮ್ಗೆ ಗೊತ್ತಿದೆಯಲ್ಲ, ನೀವೆಲ್ಲ ಸೀನಿಯರ್ಗಳಿದ್ದೀರ, ಎಷ್ಟೋ ವರ್ಷ ಇದ್ದೀರಾ. ಹೈಕಮಾಂಡ್ ಯಾವಾಗ ನಿರ್ಧಾರ ಮಾಡುತ್ತೋ ಆವಾಗ ಸಿಎಂ ಬದಲಾವಣೆ ಆಗುತ್ತೆ. ಇಷ್ಟೇ ವರ್ಷ ಸಿಎಂ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಟೈಮು ಫಿಕ್ಸ್ ಇಲ್ಲ. ನಮ್ಮ ಪಕ್ಷದಲ್ಲಿ ಸಿಎಂ ಆಯ್ಕೆಗೆ ಒಂದು ಸಿಸ್ಟಮ್ ಇದೆ. ಎಐಸಿಸಿ ವೀಕ್ಷಕರು ಬರ್ತಾರೆ, ಶಾಸಕರ ಅಭಿಪ್ರಾಯ ಕೇಳ್ತಾರೆ. ಬಂಗಾರಪ್ಪ ಟೈಮ್ನಲ್ಲಿ ವೀಕ್ಷಕರು ಬಂದು ಶಾಸಕರ ಸಭೆ ಮಾಡಿದ್ರು. ಬಂಗಾರಪ್ಪ ಅವರನ್ನ ಬದಲಾಯಿಸಿ ಮೊಯ್ಲಿ ಸಿಎಂ ಮಾಡಿದ್ರು. ಈಗ ಅಂತಹ ಯಾವುದೇ ಸಂದರ್ಭ ಇಲ್ಲ ಅಂತ ಕೆಜೆ ಜಾರ್ಜ್ ಹೇಳ್ತಾ ಇದ್ದಾರೆ. ಮತ್ತಿಲ್ಲಿ ಶಾಸಕರ ಬಲದ ಬಗ್ಗೆ ಕೆಜೆ ಜಾರ್ಜ್ ನೆನಪು ಮಾಡ್ತಾ ಇದ್ದಾರೆ. ಪಕ್ಷ ಸಿಸ್ಟಮ್ ನಿಮ್ಗೆ ಗೊತ್ತಿದೆಯಲ್ಲ, ನೀವೆಲ್ಲ ಸೀನಿಯರ್ಗಳಿದ್ದೀರ, ಎಷ್ಟೋ ವರ್ಷ ಇದ್ದೀರಾ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರನ್ನ ಚೀಫ್ ಮಿನಿಸ್ಟರ್ ಮಾಡಬೇಕಾದ್ರೆ ಅದಕ್ಕೆ ವಿಧಾನಗಳಿದೆ. ಅಲ್ಲಿಂದ AICC ಅಬ್ಸರ್ವರ್ ಬರ್ತಾರೆ, MLAಗಳೆಲ್ಲ ಕೇಳಿದ ಮೇಲೆ ಒಬ್ಬರನ್ನ ಚೀಫ್ ಮಿನಿಸ್ಟರ್ ಮಾಡ್ತಾರೆ. ಅದಾದಮೇಲೆ ಏನಾಗ್ತದೆ, ಅವರೇ ಕಂಟಿನ್ಯೂ ಆಗ್ತಾರೆ. ಅವರಿಗೆ ಟೈಮ್ ಲಿಮಿಟು ದೊಡ್ಡ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ನೀವು ಇಷ್ಟು ವರ್ಷ ಯಾವಾಗ ಹೈಕಮಾಂಡ್ ಅವರು ಏನಾದರೂ ಒಂದಿದ್ದು, ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದರು, ಅದು ನಿಮಗೆ ಹಿಸ್ಟ್ರಿ ತಗೊಳ್ಳಿ. ಆ ಟೈಮಲ್ಲಿ ಅವರು ಅಬ್ಸರ್ವರ್ನ ಕಳಿಸ್ಬಿಟ್ಟು ಬೇರೆಯವ್ರನ್ನ ನಮ್ಮ ವೀರಪ್ಪ ಮೊಯ್ಲಿಯವ್ರನ್ನ ಮಾಡಿದರು. ಆ ಥರ ಕೆಲವು ಸಂದರ್ಭದಲ್ಲಿ ಆಗ್ತದೆ. ಅದನ್ನು ಚೀಫ್ ಮಿನಿಸ್ಟ್ರಿಗೆ ಇಲ್ಲ ಅಂದ್ಬಿಟ್ಟು ಹೇಳಿದವರು ಯಾರು? ಹೈಕಮಾಂಡ್ ಅವರನ್ನ ಹೇಳಿದಾರ? ಕಾಂಗ್ರೆಸ್ ಪಕ್ಷ ಸಿಸ್ಟಮ್ ನಿಮ್ಗೆ ಗೊತ್ತಿದೆಯಲ್ಲ, ನೀವೆಲ್ಲ ಸೀನಿಯರ್ಗಳಿದ್ದೀರ, ಎಷ್ಟೋ ವರ್ಷ ಇದ್ದೀರಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.